ಫ್ರೆಂಡ್ಸ್, ಲಾಸ್ಟ್ 5 ದಿವಸಗಳಿಂದ ಶೋಮಿ ರೆಡ್ಮಿ 10 ಪ್ರೈಮ್ನ ನನ್ನ 2ನೇ ಸಿಮ್ ಕಾರ್ಡ್ ಹಾಕಿ ಈ ಫೋನನ್ನು ತುಂಬ ಅಂದರೆ ತುಂಬ ಹೆವಿಯಾಗಿ ಬಳಸಿದ್ದೀನಿ. ಇದರಲ್ಲಿ ಮೇನ್ಲಿ ನಾನು ಗೇಮಿಂಗ್ಗೆ ಟಾರ್ಗೆಟ್ ಮಾಡಿ ಇದನ್ನು ಹೆವಿಯಾಗಿ ಬಳಸಿದ್ದೀನಿ. ಟೆಂಪ್ರೇಚರ್ ಟೆಸ್ಟ್ ಮಾಡೋದಾಗಿರಲಿ, ಕ್ಯಾಮ್ರಾದಲ್ಲಂತೂ ನಾನು ಯಾವತ್ತೂ ಡೀಪಾಗಿ ಇನ್ಫಾರ್ಮೇಷನ್ ಕೊಡ್ತೀನಿ. ಇಷ್ಟಲ್ಲದೆ ಇದರಂಥ ಬಿಲ್ಡ್ ಕ್ವಾಲಿಟಿ, ಡಿಸೈನ್ ನೋಡೋಕ್ಕೆ ಶೋಮಿ ಏನು ತಮ್ಮ ಐಡಿಯಾಸ್ಗಳನ್ನ ಮಾಡಿದೆ. ಸೊ ಇದನ್ನೆಲ್ಲ ನಾನು ಆನೆಸ್ಟ್ಲಿ ಸ್ಟ್ರೇಟ್ ಫಾರ್ವರ್ಡ್ ಆಗಿ ಇದ್ದದ್ದನ್ನು ಇದ್ದ ಹಾಗೆ ಹೇಳೋಕ್ಕೆ ನಿಮ್ಮ ಮುಂದೆ ಹಾಜರಾಗಿದ್ದೀನಿ. ವಿಡಿಯೋನ ಪೂರ್ತಿಯಾಗಿ ನೋಡಿ, ಎಲ್ಲ ಅರ್ಥ ಆಗತ್ತೆ. ಇನ್ನು ಇದು ರಿಯಲ್ಮಿ 8S 5G ನೆನ್ನೆನೇ ಆರ್ಡರ್ ಮಾಡಿದ್ದೆ. ತುಂಬ ಫಾಸ್ಟಾಗಿ ಡೆಲಿವರಿ ಮಾಡಿದ್ರು. ಥ್ಯಾಂಕ್ ಯು ಫ್ಲಿಪ್ಕಾರ್ಟ್. ಇದರ ಅನ್ಬಾಕ್ಸಿಂಗ್ ಕೂಡ ಸದ್ಯದಲ್ಲೇ ಬರುತ್ತೆ. ನಾನೇನೋ ಲಾಸ್ಟ್ 5 ದಿವಸಗಳಿಂದ 10 ಪ್ರೈಮ್ನ ಯೂಸ್ ಮಾಡ್ತಾ ಇದ್ದೀನಿ. ಬಟ್ ಸ್ವಲ್ಪ ಕ್ವಿಕ್ ಅನ್ಬಾಕ್ಸಿಂಗ್ ಆದರೂ ಬೇಕೇ ಬೇಕು. ಮೊದಲನೇದಾಗಿ ಬಾಕ್ಸ್ನ ನೋಡ್ತಾ ಇರುವಂಥದ್ದು ಇಂಡಿಯಾಸ್ ನಂಬರ್ 1 ಅಂತ ಇದೆ. ಕೆಳಗೆ ರೆಡ್ಮಿ 10 ಪ್ರೈಮ್, ಹಿಂದಿನ ಭಾಗ ಎಲ್ಲ ಕೀ ಸ್ಪೆಸಿಫಿಕೇಶನ್ ಕೊಟ್ಟಿದ್ದಾರೆ. ಸೀಲ್ನ ಬ್ರೇಕ್ ಮಾಡೋಣ ಅಂತೆ. ಓಕೆ, ಬಾಕ್ಸ್ನ ಓಪನ್ ಮಾಡಿದ ತಕ್ಷಣ ಮೊದಲು ಸಿಮ್ ಎಜೆಕ್ಟರ್, ಯೂಸರ್ ಮ್ಯಾನ್ಯಲ್, ಮತ್ತೊಂದು ಒಳ್ಳೆ ಕ್ವಾಲಿಟಿ ಕೇಸ್ ಕವರನ್ನು ಕೊಡ್ತಾ ಇದ್ದಾರೆ. ಇದು ನನಗೆ ತುಂಬ ಇಷ್ಟ ಆಯಿತು. ಇದನ್ನ ಬಿಟ್ಟರೆ ನಮ್ಮ ಮೇನ್ ಸ್ಮಾರ್ಟ್ ಫೋನ್, ಸ್ವಲ್ಪ ಇದನ್ನು ಪಕ್ಕಕ್ಕೆ ಇಡೋಣ ಅಂತೆ. ಇದನ್ನ ಬಿಟ್ಟರೆ ಇದರೊಳಗಡೆ 22.5 ವ್ಯಾಟ್ನ ಪವರ್ ಅಡಾಪ್ಟರ್, ಬಟ್ ನಿಮ್ಮ ಸ್ಮಾರ್ಟ್ ಫೋನ್ಗೆ ಸಪೋರ್ಟ್ ಆಗೋದು 18 ವ್ಯಾಟ್ ಮಾತ್ರ. ಇದನ್ನ ಬಿಟ್ಟರೆ USB to Type-C ಕೇಬಲನ್ನು ಕೊಡ್ತಾ ಇದ್ದಾರೆ. ಸದ್ಯಕ್ಕೆ ಈ ಎಸೆಸರೀಸ್ನ ಪಕ್ಕಕ್ಕೆ ಇಡೋಣ. ನಮ್ಮ ಚಾನಲ್ನ ವಿಶೇಷ ಬಟ್ಟೆ ಬಿಚ್ಚೋದು, ಅಂದರೆ ಸ್ಮಾರ್ಟ್ ಫೋನ್ ಬಟ್ಟೆ ಬಿಚ್ಚೋದ್ರಲ್ಲಿ ನಾವು ತುಂಬ ಎಕ್ಸೈಟೆಡ್ ಇರ್ತೀವಿ. ಅದನ್ನು ಜನ ನೋಡೋಕ್ಕೆ ಬರೋದು ನಮ್ಗಿಂತ ಎಕ್ಸೈಟೆಡ್ ಇರ್ತಾರೆ ಅನ್ಕೋತೀನಿ. ಕಮೆಂಟ್ ಮಾಡಿ. ಓಕೆ, ಎಸ್, ನೋಡೋಕ್ಕೆ ಫಸ್ಟ್ ಲುಕ್ಕಲ್ಲಿ ತುಂಬ ಅಂದರೆ ತುಂಬ ಪ್ರೀಮಿಯಮ್ ಅಂತ ಅನಿಸುತ್ತೆ. ಬಟ್ ಬರ್ತಾ ಬರ್ತಾ ರಾಯರ್ ಕುದುರೆ ದಾರಿ ಹೇಗೆ ಬಿಡತ್ತೆ ನೋಡಿ, ಸೇಮ್ ಅದೇ ರೀತಿಯಾಗಿ 10 ಪ್ರೈಮ್ ಒಂದಿಗೆ ನನ್ನ ಎಕ್ಸ್ಪೀರಿಯನ್ಸ್ ಆಯಿತು. ಮೊದಲನೇದಾಗಿ ಇದರಿಂದ ಬಿಲ್ಡ್ ಕ್ವಾಲಿಟಿ, ಡಿಸೈನ್ ನೋಡೋಕ್ಕೆ ಫಸ್ಟ್ ಡೇ ನನಗೆ ತುಂಬ ಇಷ್ಟ ಆಯಿತು. ನನ್ನ ಫ್ರೆಂಡ್ಸ್ ಕೂಡ ಹೋಗಿದ್ರು, ಏನು ಚೆನ್ನಾಗಿದೆ, ಕ್ಯಾಮ್ರಾ ಎಲ್ಲ ಚೇಂಜಸ್ ಮಾಡಿದ್ದಾರೆ, ಸ್ವಲ್ಪ ಅಪ್ಗ್ರೇಡ್ ಮಾಡಿದ್ದಾರೆ ಅಂತ ಲುಕ್ಸ್ ವೈಸ್ ಅಂತ ಅನಿಸ್ತು. ಬಟ್ ಯಾವಾಗ ನಾನು ಸೆಕೆಂಡ್ ಡೇ, ಥರ್ಡ್ ಡೇ, ಫೋರ್ತ್ ಡೇ ಎಲ್ಲ ಯೂಸ್ ಮಾಡೋಕ್ಕೆ ಶುರು ಮಾಡಿದೆ, ಆವಾಗ ಸ್ವಲ್ಪ ಲೈಟ್ ವೇಟ್ ಮತ್ತು ಲೋ ಕ್ವಾಲಿಟಿ ಬಿಲ್ಡ್ ಕ್ವಾಲಿಟಿ ಅಂತ ಫೀಲ್ ಆಗೋಕ್ಕೆ ಶುರುವಾಯಿತು. ಸೊ ಇದ್ರ ಹಿಂದಿರುವಂಥ ಬ್ಯಾಕ್ ಪ್ಯಾನಲ್ ಇದೆ, ಇದನ್ನು ನೀವು ಪ್ರೆಸ್ ಮಾಡಿದ್ರೆ ಒಂದು ರೀತಿ ಸೌಂಡ್ ಬರ್ತಿರ್ಬೋದು ನಿಮಗೆ. ಸೊ ಇದನ್ನು ಕೇಳಿಸ್ಕೊಂಡಾಗ ನನಗೆ ಮೈಕ್ರೋಮ್ಯಾಕ್ಸ್, ಲಾವಾ, ಇನ್ಫಿನಿಕ್ಸ್ ಫೋನ್ಸ್ಗಳಿಗೆ ನೆನಪಾಯಿತು. ಸೊ ಈ ರೀತಿ ಗ್ಯಾಪ್ ಮಾಡಿದ್ರೆ ಒಂದು ರೀತಿ ಏನೋ ಬ್ರ್ಯಾಂಡ್ ಫೋನ್ ಕೈಯಲ್ಲಿ ಹಿಡ್ಕೊಂಡಿಲ್ಲಪ್ಪ, ಏನೋ ಯಾವುದೋ ಒಂದು ಲೋಕಲ್ ಬ್ರ್ಯಾಂಡ್, ಯಾವುದೋ ಒಂದು ರೀತಿ ತುಂಬ ಕಮ್ಮಿ ಬೆಲೆ ಇರುವಂಥ ಫೋನ್ನ ಹಿಡ್ಕೊಂಡಿದ್ದೀನಿ ಅಂತ ಫೀಲ್ ಆಗತ್ತಾ? ಖಂಡಿತ ಗುರು, ಹಾಗೇ ಆಗತ್ತೆ. ನಿಮಗೇನಾದರೂ ಈ ರೀತಿ ಎಕ್ಸ್ಪೀರಿಯನ್ಸ್ ಇತ್ತಂದರೆ ಕಮೆಂಟ್ ಮಾಡಿ. ಇಷ್ಟೇ ಅಲ್ಲದೆ ಸದ್ಯದ ಸ್ಮಾರ್ಟ್ಫೋನ್ ಕಂಪ್ನಿಗಳೆಲ್ಲ ತುಂಬ ಕ್ಲೇವರಾಗಿ ಬಿಲ್ಡ್ ಮಾಡೋದು, ಜನರನ್ನ ಬುಟ್ಟಿಗೆ ಹಾಕೋದು, ಹೊಸ ಸ್ಮಾರ್ಟ್ಫೋನ್ಸ್ಗಳ ಬಗ್ಗೆ ತುಂಬ ಹೈಪ್ ಹೇಗೆ ಹುಡ್ತಾರಪ್ಪ ಅಂತಂದರೆ, ಫಾರ್ ಎಕ್ಸಾಂಪಲ್ ರೆಡ್ಮಿ ನೋಟ್ 10 ಲಾಂಚ್ ಮಾಡಿದ್ರು 12,000 ರೂಪಾಯಿಗೆ. ಬೇಡಿಕೆ ಜಾಸ್ತಿ ಆಯಿತು, 500 ರೂಪಾಯಿ ಜಾಸ್ತಿ ಮಾಡಿದ್ರು, ಮತ್ತು 500 ರೂಪಾಯಿ ಜಾಸ್ತಿ ಮಾಡಿ 1,000 ರೂಪಾಯಿ ಜಾಸ್ತಿ ಕೊಟ್ಟರು. ಅದ್ರ ಬೇಡಿಕೆ ಕಮ್ಮಿ ಆಗಲೇ ಇಲ್ಲ. ಆ ಫೋನ್ಸ್ಗಳನ್ನ ಮತ್ತೆ ಡಿಸ್ಕಂಟಿನ್ಯೂ ಮಾಡಿಬಿಟ್ರು. ಲೈಕ್ ಅದು ಯಾವ ರೀಸನ್ ಇತ್ತು, ಸ್ಟಾಕ್ ಇರಲಿಲ್ಲವಾ ಅಥವಾ ಇವರು ಮುಂದಿನ ಫೋನ್ಸ್ಗಳು ಸೇಲ್ ಆಗೋಗೋಸ್ಕರ ಡಿಸ್ಕಂಟಿನ್ಯೂ ಮಾಡಿದ್ರು ಗೊತ್ತಿಲ್ಲ. ಬಟ್ ಡೈರೆಕ್ಟ್ಲಿ ನೀವು 14,000 ರೂಪಾಯಿ ಕೊಟ್ಟು 128 GB ವೇರಿಯಂಟ್ ತೊಗೊಳ್ಬೇಕು. ಸೊ ಅದೇ ಪ್ಲೇಸಲ್ಲಿ ಸ್ಮಾರ್ಟಾಗಿ ಬಿಲ್ಡ್ ಕ್ವಾಲಿಟಿನಲ್ಲಿ ಚಿಕ್ಕ ಪುಟ್ಟ ಅಪ್ಗ್ರೇಡ್ ಮಾಡಿ ಹೊಸ ಡಿವೈಸ್ 12,500 ರೂಪಾಯಿ. ಸೊ ಇಂಥ ಕೆಲಸ ರಿಯಲ್ಮಿ ತುಂಬ ಮಾಡ್ತಾ ಇದೆ, ಅದರಿಂದ ರೆಡ್ಮಿ ಮಾಡ್ತಾ ಇದೆ, ಅದರಿಂದ ಸ್ಯಾಮ್ಸಂಗ್ ಇವಾಗ ಒಂದೆರಡು ಆನ್ಲೈನಲ್ಲಿ, ಒಂದೆರಡು ಆಫ್ಲೈನಲ್ಲಿ ತೊಗೊಂಡು ಬರ್ತಾ ಇದೆ. ಒಟ್ಟಾರೆ ಜನರು ಬುಟ್ಟಿಗೆ ಬೀಳ್ತಿದ್ದಾರೆ, ಬಕ್ರ ಆಗ್ತಿದ್ದಾರೆ. ನಾನಂತೂ 100% ಒಪ್ಕೋತೀನಿ ಗುರು. ನಿಮ್ಮ ಬಗ್ಗೆ ನನಗೆ ಗೊತ್ತಿಲ್ಲ, ನೀವು ಕಮೆಂಟ್ ಮಾಡಿದ್ರೆ ನನಗೆ ಅರ್ಥ ಆಗುತ್ತೆ. ಫ್ರೆಂಡ್ಸ್, ಆನೆಸ್ಟ್ಲಿ ಸಿಂಪಲ್ ವಿಷಯನಲ್ಲಿ ನಿಮ್ಗೆ ತಿಳಿಸ್ಕೊಡ್ಬೇಕಾದ್ರೆ, ಈ ಫೋನ್ಲಿಂತ ಡಿಸ್ಪ್ಲೇ 6.5 ಇಂಚಸ್ ಇರುವಂಥ ಫುಲ್ HD+ ಡಿಸ್ಪ್ಲೇ ಕೊಡ್ತಿದ್ದಾರೆ. ಸೇಮ್ ಇದೇ ಪ್ರೈಸ್ನಲ್ಲಿ ರೆಡ್ಮಿ ನೋಟ್ 10 ಲಾಂಚ್ ಆಗಿತ್ತು, ಅಲ್ಲಿ ಆಮ್ಲೆಡ್ ಪ್ಯಾನಲ್ ಕೊಟ್ಟಿದ್ರು. ಆವಾಗ ನಾನು ತುಂಬ ಹೊಗಳಿದ್ದೆ. ಎಸ್, ಆ ಟೈಮಲ್ಲಿ ಆ ಡಿಸ್ಪ್ಲೇ ಸಖತ್ತಾಗಿತ್ತು, ತುಂಬ ಇಷ್ಟ ಆಗಿತ್ತು. ನಾನು ಆ್ಯಸ್ ಯೂಸ್ವಲ್ ಆಗಿ ನನ್ನ ಆನೆಸ್ಟ್ ಒಪಿನಿಯನ್ ಕೊಟ್ಟೆ. 12,000 ರೂಪಾಯಿಗೆ ಹೇಗೆ ಕೊಡೋಕ್ಕೆ ಸಾಧ್ಯ? ಸೊ ಇದನ್ನು ಪ್ರೂವ್ ಮಾಡಿದ್ರೆ ಅಂದಮೇಲೆ ಈ ಟೈಮಲ್ಲಿ ಕೂಡ ಆಮ್ಲೆಡ್ ಪ್ಯಾನಲ್ ಕೊಡಬೇಕಾಗಿತ್ತು. ಇದರಲ್ಲಿ ಆಮ್ಲೆಡ್ ಪ್ಯಾನಲ್ ಮಿಸ್ಸಿಂಗ್ ಇದೆ. ಇಷ್ಟಲ್ಲೇ ಇರುವಂಥ ಮಿಡಲ್ ಪಂಚ್ ಹೋಲ್ ನಾರ್ಮಲ್ ಪಂಚ್ ಹೋಲ್ಗಿಂತ ಸ್ವಲ್ಪ ದೊಡ್ಡದಾಗಿದೆ, ಅದು ಮಿಡಲಲ್ಲಿ ನೋಡ್ಕೋದಾದ್ರೆ. ಇನ್ನು ಇದರಿಂದ ಗೊರಿಲ್ಲಾ ಗ್ಲಾಸ್ 3 ಪ್ರೊಟೆಕ್ಷನ್ ಕೊಡ್ತಿದ್ದಾರೆ. ಮತ್ತೊಂದು ಮಿಸ್ಸಿಂಗ್ ಅಂತಂದರೆ ಇದರಲ್ಲಿ ಆಟೋ ಬ್ರೈಟ್ನೆಸ್ ಏನಿದೆ, ಇದು ಲೈಕ್ ಒಂದು ರೀತಿ ನಾನು ಕತ್ಲೆಯಲ್ಲಿ ಹೋದ ತಕ್ಷಣ ಕೂಡ ಇದರಂಥ ಬ್ರೈಟ್ನೆಸ್ ಜಾಸ್ತಿನೇ ಇರುತ್ತೆ, ಬೆಳಕಲ್ಲಿ ಹೋದರೂ ಕೂಡ ಜಾಸ್ತಿನೇ ಇರುತ್ತೆ. ಆಟೋ ಏನಿದೆ ಅಷ್ಟೊಂದು ಪರ್ಫೆಕ್ಟ್ಲಿ ಕೆಲಸ ಮಾಡಲ್ಲ, ಬಟ್ ಇದು ಸಾಫ್ಟ್ವೇರ್ ಅಪ್ಡೇಟಿಂದ ಫಿಕ್ಸ್ ಆಗುತ್ತೆ, ಶೋಮಿ ಮಾಡತ್ತೆ ಅಂತ ಅನ್ಕೋತೀನಿ. ಬಟ್ ನಾನು ಏನೆಲ್ಲ ಎಕ್ಸ್ಪೆಕ್ಟೇಷನ್ಸ್ನ ಇಟ್ಕೊಂಡಿದ್ದೆ ಅದು ರೆಡ್ಮಿ ನೋಟ್ 10 ನೋಡಿಕೊಂಡು ಆ ಎಲ್ಲ ಫೀಚರ್ಸ್ಗಳು ಡಿಸ್ಪ್ಲೇನಲ್ಲಿ ಇಲ್ಲ ಗುರು. ನನಗೆ ಆಮ್ಲೆಡ್ ತುಂಬ ಮ್ಯಾಟ್ರ್ ಆಗುತ್ತೆ. 12,000 ರೂಪಾಯಿ ಇವರೇ ಕೊಟ್ಟಿದ್ದಾರೆ ಅಂದಮೇಲೆ 13,000 ರೂಪಾಯಿ
ಎಕ್ಸೆಪ್ಟ್ ನಾನು ಕೊಡ್ತೀನಿ ಗುರು 13,000 ನಾನೇನು ಆಫ್ಲೈನಲ್ಲೇ ಪರ್ಚೇಸ್ ಮಾಡಿದ್ದೀನಿ, ₹5 ಜಾಸ್ತಿ ಕೊಡ್ತೀನಿ. ಬಟ್ ಆಮ್ಲೆಡ್ ಇರ್ತಿತ್ತು ಅಂದರೆ ನಾನು ಖುಷಿಯಾಗಿರ್ತಿದ್ದೆ, ಚೆನ್ನಾಗಿದೆ ಡಿಸ್ಪ್ಲೇ ಅಂತ ಹೇಳ್ತಿದ್ದೆ. ಆದರೆ ಕಂಪ್ನಿ ಏನು ಹೈಲೈಟ್ ಮಾಡುತ್ತೆ, ಸೊ ನಾವು 90 ಹರ್ಟ್ಸ್ ರಿಫ್ರೆಶ್ ರೇಟ್ನ ತೊಗೊಂಬಂದಿದ್ವಿ. ಏನು ಗುರು, ಡೇ ಟು ಡೇ ಟಾಸ್ಕಲ್ಲಿ ನಾವು ಸಿಂಪಲ್ ಆಗಿ ಯೂಸ್ ಮಾಡ್ತಾ ಇರ್ತೀವಿ ಸ್ಮಾರ್ಟ್ಫೋನ್. ಎವ್ರಿ ಟೈಮ್ ಗೇಮ್ ಆಡೋದು, ಈ ರೀತಿ ಸ್ಕ್ರೀನನ್ನು ಸ್ವೈಪ್ ಮಾಡ್ತಾನೆ ಇರ್ತೀವಿ ದಿನಾಲು. ಅಲ್ಲಿ ಒಂದು ಸ್ಮೂತ್ ಎಕ್ಸ್ಪೀರಿಯನ್ಸ್ ಸಿಕ್ತು ಅಂತಂದರೆ ನಮ್ಗೆ ಆಮ್ಲೆಡ್ ಒಳ್ಳೆ ಕಲರ್, ಒಳ್ಳೆ ಬ್ರೈಟ್ನೆಸ್ ಎಕ್ಸ್ಪೀರಿಯನ್ಸ್ ಸಿಗುತ್ತೆ, ಖಂಡಿತ ಇಲ್ಲ. ಸೊ ಇಲ್ಲಿ ಅಪ್ಗ್ರೇಡ್ ಮಾಡಬೇಕು ಕಂಪ್ನಿಗಳು. ಈ 90 Hz 120 Hzನ ಬಿಟ್ಟು ಆಮ್ಲೆಡ್ ಕಡೆ ಗಮನ ಹರಿಸಿದ್ರೆ ಖುಷಿ ಆಗತ್ತೆ ಗುರು, ಜನರಿಗೆ ಇಷ್ಟ ಆಗುತ್ತೆ. ಇನ್ನು ಯಾವುದೇ ಸ್ಮಾರ್ಟ್ಫೋನಲ್ಲಿ, ಯಾವುದೇ ಗ್ಯಾಜೆಟ್ಸಲ್ಲಿ ನಾನು ಜಾಸ್ತಿ ಗಮನ ಹರಿಸೋದು, ಡೀಪಾಗಿ ನಾನು ಇಂಟ್ರೆಸ್ಟೆಡ್ಲಿ ನಾನು ಒಳಗಡೆ ನುಗ್ಗಿ ಅದನ್ನು ಅರ್ಥ ಮಾಡ್ಕೊಳ್ಳೋದಪ್ಪ ಅಂತಂದರೆ ಅದು ಸ್ಮಾರ್ಟ್ಫೋನ್ಸಲ್ಲಿರುವಂಥ ಅಥವಾ ಯಾವುದೇ ಗ್ಯಾಜೆಟ್ ಇರುವಂಥ ಕ್ಯಾಮ್ರಾಸಲ್ಲಿ ನಾನು ಕ್ರೇಜಿ ನೆಕ್ಸ್ಟ್ ಲೆವೆಲ್ ಇಂಟ್ರೆಸ್ಟೆಡ್ ಇದ್ದೀನಿ. ಸೊ ಅದರಲ್ಲಿ 50 MP ಪ್ಲಸ್ 8 MP ಪ್ಲಸ್ 2+2 ಅಂತಿರುವಂಥ 4 ಕ್ಯಾಮ್ರಾ ರಿಯರ್ ಸೆಟಪ್ನ ಕೊಡ್ತಿದ್ದಾರೆ. ಟ್ರಸ್ಟ್ ಮೀ, ನಾನು ಲೈವ್ ಇವೆಂಟ್ನ ಪೂರ್ತಿಯಾಗಿ ನೋಡಿದ್ದೀನಿ. ಇಷ್ಟಲ್ಲೇ ತುಂಬ ಹೆವಿ ಡಿಫ್ರೆಂಟಾಗಿ ಶಾರ್ಟ್ಗಳನ್ನ ತೆಗೆದಿದ್ದೀನಿ. ಕ್ಯಾಮ್ರಾದಲ್ಲಿ ಅಬ್ಸರ್ವ್ ಮಾಡ್ಕೋಬೋದು. ಲಾಸ್ಟ್ 4 ಡೇಸಿಂದ ತುಂಬ ಫೋಟೋಸ್ಗಳನ್ನ ತೆಗ್ದಿದ್ದೀನಿ. ಇದರಲ್ಲಿಂತ ಮೇನ್ ಸೆನ್ಸರ್ 50 MP ಇದೆ. ಶೋಮಿ ಹೇಳುತ್ತೆ ಇದು ಫ್ಲ್ಯಾಗ್ಶಿಪ್ ಲೆವೆಲ್ ಸೆನ್ಸರ್ ನಾನು ತೊಗೊಂಡು ಬಂದಿದ್ದೀವಿ. ಇಲ್ಲಿ 50 MP ಅಂದರೆ ಜನ ತುಂಬ ಕ್ಲಾರಿಟಿ ಇಮೇಜಸ್ಗಳು ಸಿಗತ್ತೆ ಅಂದ್ಕೊಳ್ತಾರೆ. ಬಟ್ ಇದೇ ಪಿಕ್ಚರ್ಸ್ಗಳನ್ನ ಅಬ್ಸರ್ವ್ ಮಾಡಿ. ಸೊ ಇಲ್ಲಿ ಕ್ಲಾರಿಟಿ 100% 48 MP ಮಿಸ್ಸಿಂಗ್ ಇದೆ. ನನ್ನ ಹತ್ರ ರೆಡ್ಮಿ ನೋಟ್ 7 ಇದೆ, ಅದ್ರಲ್ಲಿ ಕೂಡ 48 MP ಇದೆ. ಕಂಪೇರ್ ಮಾಡಿದ್ರೆ ತುಂಬ ಡಿಫ್ರೆನ್ಸ್ನ ಕಾಣಿಸ್ತೀವಿ. ಇನ್ನು 50 MP ಹಾಕ್ಸಿದ್ದಾರೆ ಅಂದ್ರೆ ಮೇಲೆ ಕ್ಲಿಯಾರಿಟಿ ಇದ್ದೇ ಇರೋದು ಗುರು. ಜನ ಅದನ್ನು ಹೈಲೈಟ್ ಮಾಡಿ ನೋಡೋದನ್ನು ನೋಡಿ ಬುಟ್ಟಿಗೆ ಬೀಳ್ತಾರೆ. ಬಟ್ ನಾವೇನು 50 MP ಅಂದ್ಕೊಂಡಿದ್ವಿ ಅಂಥ ಸೆನ್ಸರ್ ಇದರಲಿಲ್ಲ. ಜಸ್ಟ್ ನಾನು 4 ದಿವಸಗಳಲ್ಲಿ ಇದನ್ನು ಯೂಸ್ ಮಾಡಿದ್ದೀನಿ ಹೆವಿಯಾಗಿ. ಸೊ ಕಾನ್ಫಿಡೆಂಟಾಗಿ ನಾನು ಮಾತಾಡ್ತಿದ್ದೀನಿ, ಆನೆಸ್ಟ್ ಆಗಿದ್ದೀನಿ. ಇಷ್ಟಲ್ಲೇ 8 MP ಅಲ್ಟ್ರಾವೈಡ್, ಓಕೆ ಇದೊಂದು ಒಳ್ಳೆಯ ಫೀಚರ್ ಈ ಪ್ರೈಸ್ ರೇಂಜಲ್ಲಿ. ನಾನು ಏನು ಅಂದ್ಕೊಂಡಿದ್ದೆ ಆ ರೇಂಜಿಗೆ ಫೋಟೋಗಳಿದೆ. ಇನ್ನು ಬಾಕಿ 2 MP ಅದ್ರ ಬಗ್ಗೆ ಮಾತಾಡೋದು ಬೇಡ. ಅದನ್ನ ಬಿಟ್ಟರೆ 8 MP ಸೆಲ್ಫಿ ಶೂಟರ್ ಕೊಡ್ತಿದ್ದಾರೆ. ಇಲ್ಲಿ ಕೂಡ ವೈಟ್ ಫೋಟೋಸ್ಗಳನ್ನ ನೋಡ್ತೀವಿ. ಮತ್ತು ಈ ಪ್ರೈಸ್ ರೇಂಜಲ್ಲಿ ತುಂಬ ಬೇರೆ ಸ್ಮಾರ್ಟ್ಫೋನ್ಸ್ಗಳ 16 MP ಕೊಡ್ತಿದ್ದಾರೆ. ನಮಗೆ ಮೆಗಾಪಿಕ್ಸೆಲ್ ಬೇಡ ಗುರು, ಒಂದು ಒಳ್ಳೆ ಕ್ವಾಲಿಟಿ ಆದರೂ ಕೊಡಲಿ ಅಂತ ನಾನು ಶೋಮಿ ಹತ್ರ ಕೇಳ್ಕೊತಾ ಇದ್ದೀನಿ. ಖಂಡಿತ ಇದಿರುವಂಥ ಇಮೇಜ್ ಕ್ವಾಲಿಟಿ ಮತ್ತು ಇಮೇಜ್ ಪ್ರೊಸೆಸಿಂಗ್ ಏನಿದೆ, ಡೈನಮಿಕ್ ರೇಂಜಸ್ ಎಲ್ಲ ತುಂಬ ಚೆನ್ನಾಗಿ ಬಿಲ್ಡ್ ಮಾಡಿದ್ದಾರೆ. ಬಟ್ ಕ್ಲಾರಿಟಿ ಅನ್ನೋದು ತುಂಬ ಮ್ಯಾಟ್ರ್ ಆಗುತ್ತೆ. ಜಸ್ಟ್ ಮೆಗಾಪಿಕ್ಸೆಲ್ನ ಜಾಸ್ತಿ ಮಾಡೋದ್ರಿಂದ ಒಳ್ಳೆ ಪಿಕ್ಚರ್ಸ್ಗಳು ಸಿಗುತ್ತೆ, ಜನರಿಗೆ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಸಿಗುತ್ತೆ ಅನ್ನೋದನ್ನು ನಾನು ಮರ್ತು ಬಿಟ್ಟಿದ್ದೀನಿ. ಸೊ ಬಾಕಿ ನಿಮ್ಮ ಕೈಯಲ್ಲಿದೆ. ಇನ್ನು ಇದರಲ್ಲಿ G88 ಇದೊಂದು ಫ್ರೆಶ್ ಹೊಸ ನ್ಯೂ ಚಿಪ್ಸೆಟ್. ಸೊ ನಾನು ಇದರಲ್ಲಿ ಗೇಮ್ ಟೆಸ್ಟ್ ಮಾಡಬೇಕು. ಸದ್ಯಕ್ಕೆ ಇದರಲ್ಲಿ PUBG ಎಲ್ಲ ಇನ್ಸ್ಟಾಲ್ ಮಾಡ್ಕೊಂಡಿದ್ದೀನಿ, BGMIನ. ಸೊ ಆಲ್ರೆಡಿ ಒಂದು 2-3 ಗೇಮ್ ಆದರೂ ಆಟ ಆಡ್ತೀನಿ. ಬಟ್ ಇದನ್ನು ಇನ್ನೂ ಟೆಸ್ಟ್ ಮಾಡಿ ನಾನು ಈ ಮುಂದೆ ಬರಲಿದ್ದೀನಿ. ಈ ಪ್ರೊಸೆಸರ್ ಈ ಪ್ರೈಸ್ ರೇಂಜಲ್ಲಿ ಓಕೆ ಅಂತ ಹೇಳ್ಕೋಬೋದು. ಬಟ್ ಇದು ಯಾವ ರೀತಿ ಪರ್ಫಾರ್ಮ್ ಮಾಡುತ್ತೆ, ಇದಿರುವಂಥ ರಾಮ್ ಎಕ್ಸ್ಪೀರಿಯನ್ಸ್ನು ತುಂಬ ಸ್ಮೂತ್ ಆಗಿದೆ, ಯಾವುದೇ ಲ್ಯಾಗ್ ಆಗಿರಲಿ. ಮತ್ತು ಬೋಲ್ಟ್ ವೇರ್ಸ್ಗಳು ಕೂಡ ನಿಮಗೆ ಇದರಲ್ಲಿ ನೋಡೋಕ್ಕೆ ಸಿಗಲ್ಲ. ಇಷ್ಟಲ್ಲದೆ ಇನ್ಸ್ಟಾಲ್ ಆಗಿರುವಂಥ ಆಲ್ರೆಡಿ ಬೇರೆ ಅಪ್ಲಿಕೇಶನ್ಸ್, ಕಂಪ್ನಿ ಅಪ್ಲಿಕೇಶನ್ಸ್ಗಳಿರುತ್ತೆ, ಅದನ್ನು ಕೂಡ ನೀವು ಡೈರೆಕ್ಟಾಗಿ ಕ್ಯಾಲ್ಕುಲೇಟರ್ ಆಗಿರಲಿ, ಇನ್ನಿತರ ಕೆಲವೊಂದು ಶೋಮಿ ಅಪ್ಲಿಕೇಶನ್ಸ್ನ ಕೂಡ ಅನ್ಇನ್ಸ್ಟಾಲ್ ಮಾಡ್ಕೋಬಹುದು. ಶೋಮಿ ಸ್ಟೋರೇಜ್ ಉಳಿತಾಯಕ್ಕೆ ಒಂದು ಒಳ್ಳೆಯ ಪ್ಲಾನ್ ಆದರೂ ಕೊಡ್ತಿದ್ದಾರೆ. ಇನ್ನು ಇದರಂಥ ಆಡಿಯೋ ಟೆಸ್ಟ್ ಕೂಡ ಮಾಡಬೇಕಲ್ವ. ಇಲ್ಲೊಂದು 2 ಸ್ಪೀಕರ್ ಇದೆ, ವಾಲ್ಯೂಮ್ ಫುಲ್ ಇಡೋಣ. ಎಸ್, ನಿಮ್ಗೇನೋ ತಿಳಿಸಿದ್ದೀನಿ, ಬಟ್ ನಾನು ಆಲ್ರೆಡಿ ತುಂಬ ಕೇಳಿದ್ದೀನಿ ಇದರಲ್ಲಿ ಸಾಂಗ್ ಔಟ್ಡೋರ್ ಕೂಡ. ಸೊ ಇದರಿಂದ ಸ್ಪೀಕರ್ ಏನಿದೆ ಈ ಪ್ರೈಸ್ ರೇಂಜಲ್ಲಿ ಎಸ್ ಓಕೆ ಚೆನ್ನಾಗಿದೆ ಅಂತ ಹೇಳ್ಕೋಬೋದು. ಇನ್ನು ಇದರಲ್ಲಿ 464 ವೇರಿಯಂಟ್ ಕೊಡ್ತಿದ್ದಾರೆ. ಸ್ಟೋರೇಜ್ ಟೈಪ್ ಕೂಡ USB 2.0 ನೋಡ್ತಾ ಇದ್ವಿ. ಏನಿದ್ರೆ ಬಿಟ್ಟರೆ ಕ್ವಿಕ್ ಫಿಂಗರ್ ಪ್ರಿಂಟ್ ಮತ್ತು ನಾರ್ಮಲ್ ಇರುವಂಥ ಫೀಚರ್ಸ್ಗಳು, ಅದೇ Android 11 ಎಲ್ಲ ಫೀಚರ್ಸ್ಗಳನ್ನ ನೋಡ್ತಾ ಇದ್ವಿ. ಮತ್ತು MIUI ROM-ಅಲ್ಲಿ ಸಿಸ್ಟಮಲ್ಲಿರುವಂಥ ಅಪ್ಲಿಕೇಶನ್ನ ಕೂಡ ನಾವು ಡಿಲೀಟ್ ಮಾಡ್ಕೋಬೋದು. ಇದೊಂದು ಒಳ್ಳೆ ಫೀಚರ್ ಅಂತ ನನಗನ್ನಿಸ್ತು. ಇನ್ನು ಕೊನೆಯದಾಗಿ ಇದಿರುವಂಥ ಬ್ಯಾಟ್ರಿ 6000 mAh. ನಿಜವಾಗ್ಲೂ ಇಲ್ಲಿ ಒಂದು ಒಳ್ಳೆ ಪವರ್ಫುಲ್ ಬ್ಯಾಟ್ರಿನ ಕೊಡ್ತಾರೆ. ಮತ್ತು ಡೇ ಟು ಡೇ ಯೂಸೇಜಲ್ಲಿ ಇಲ್ಲಿ ನನಗೊಂದು ಒಳ್ಳೆ ಬ್ಯಾಟ್ರಿ ಬ್ಯಾಕಪ್ನ ಕೂಡ ಕಂಡಿದ್ದೀನಿ. ಇದರಲ್ಲಿ 22 ವ್ಯಾಟ್ನ ಪವರ್ ಟ್ರೇನು ಕೊಡ್ತಿದ್ದಾರೆ, 22.5 ವ್ಯಾಟ್ ಕೊಡ್ತಿದ್ದಾರೆ. ಬಟ್ ಫೋನ್ಗೆ ಸಪೋರ್ಟ್ ಆಗೋದು 18 ವ್ಯಾಟ್ ಮಾತ್ರ. ಸೊ 12,000 18 ವ್ಯಾಟ್ ಕೊಡ್ತಿದ್ದಾರೆ, ಸಿ ಪೋರ್ಟ್ ಕೊಡ್ತಿದ್ದಾರೆ. ಒಂದು ಟೈಮಲ್ಲಿ ಇದಕ್ಕೆ ನಾವು ಓದಾಡ್ತಿದ್ವಿ. ಬಟ್ ಈ ಟೈಮಲ್ಲಿ ಸಿಗ್ತಾ ಇದೆ. ಈ ಟೆಕ್ನಾಲಜಿನ ಅಕ್ಸೆಪ್ಟ್ ಮಾಡಿ ಈ ಪ್ರೈಸ್ ರೇಂಜಲ್ಲಿ ಒಂದು ಒಳ್ಳೆ ಬ್ಯಾಟ್ರಿ ಬ್ಯಾಕಪ್ ಇದೆ. ಸೊ ನನ್ನ ಫೈನಲ್ ಒಪಿನಿಯನ್ ಏನಪ್ಪ ಅಂತಂದರೆ ಈ ಫೋನ್ ಬಗ್ಗೆ, ಇದು ರೆಡ್ಮಿ ನೋಟ್ 10 ಜಾಗದಲ್ಲಿ
10 ಪ್ರೈಮನ್ನು ಲಾಂಚ್ ಮಾಡಿದ್ದಾರೆ. ಸೊ ಇದನ್ನು ರೀಪ್ಲೇಸ್ ಮಾಡೋಕ್ಕೆ ಹೋಗಿದ್ದಾರೆ, ಬಟ್ ಖಂಡಿತ ಇದು ರಿಪ್ಲೇಸ್ ಆಗಿಲ್ಲ ಗುರು, ಡೂಪ್ಲಿಕೇಟ್ ತೋರಿಸ್ದಾಗ ಆಗ್ತಿದೆ. ಸೊ ಇನ್ನೂ ನೀವು ₹2,000 ಜಾಸ್ತಿ ಹಾಕಿ ರೆಡ್ಮಿ ನೋಟ್ 10 ಪರ್ಚೇಸ್ ಮಾಡ್ಕೋಬೋದು, ₹2,000 ಜಾಸ್ತಿ ಹಾಕಿ. ಬಟ್ ಈ ಪ್ರೈಮ್ ಸಿರೀಸ್ ಏನು ಫೋನ್ ಇದೆ 10 ಅಲ್ಲಿ ನನಗೆ ಇಷ್ಟ ಆಗಲಿಲ್ಲ. ಬಟ್ 9 ಒಳ್ಳೆ ಫೀಚರ್ಸ್ನ ಮತ್ತು ಒಳ್ಳೆ ಟೈಮಲ್ಲಿ ಒಳ್ಳೆ ಪ್ರೈಸ್ಗೆ ಬಿಟ್ಟಿದ್ರು. ಸೊ ಅದಿಷ್ಟ ಆಗಿತ್ತು. ಬಟ್ 10 ಪ್ರೈಮ್ ಇಷ್ಟ ಆಗಲಿಲ್ಲ. ಓಕೆ ಅಂತ ಹೇಳ್ಕೊಬೋದು. ಸೊ ಈ ನನ್ನ ಪ್ರಾಮಾಣಿಕ ಅನಿಸಿಕೆ, ನನ್ನ ರಿಯಲ್ ಎಕ್ಸ್ಪೀರಿಯನ್ಸ್ ಹೇಗೆ ಅನ್ನಿಸ್ತು ಅಂತ ದಯವಿಟ್ಟು ಕೆಳಗಡೆ ಕಮೆಂಟ್ ಮಾಡಿ. ಸಿಗೋಣ ಮುಂದಿನ ಅನ್ಬಾಕ್ಸಿಂಗ್ ರಿವ್ಯೂ ವಿಡಿಯೋಗಳಲ್ಲಿ. ಅಲ್ರೆಡಿ ಗೈಸ್, ಸಿ ದ ನೆಕ್ಸ್ಟ್ ಫಾನ್. ನಮಸ್ಕಾರ.